Yes, my dear students, today I am going to do one act play that is The Never Never Nest. ನಿಮಗೆ ಮೂರು ಒನ್ ಆ್ಯಕ್ಟ್ ಪ್ಲೇಸ್ ಇದ್ದಾವೆ. ಅದರಲ್ಲಿ ಫಸ್ಟ್ ಒನ್ ಆ್ಯಂಡ್ ಥರ್ಡ್ ಒನ್ ಆಲ್ರೆಡಿ ಮಾಡಿದ್ದಾರೆ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ ಸೆಕೆಂಡ್ ಒನ್ ಆ್ಯಕ್ಟ್ ಪ್ಲೇ. ಫಸ್ಟ್ ಲೆಟ್ ಅಸ್ ನೋ ವಾಟ್ ಡು ಯು ಮೀನ್ ಬೈ ಒನ್ ಆ್ಯಕ್ಟ್ ಪ್ಲೇ. ಒನ್ ಆ್ಯಕ್ಟ್ ಪ್ಲೇ ಅಂದರೆ ಏನು, 5 ಆ್ಯಕ್ಟ್ ಪ್ಲೇಸ್ ಅಂದರೆ ಏನು ಅಂತಕ್ಕಂಥದ್ದು ಬೇರೆ ಬೇರೆ ಆ್ಯಕ್ಟ್ ಪ್ಲೇಸ್ ಇರುತ್ತೆ. ಆದರೆ ಒನ್ ಆ್ಯಕ್ಟ್ ಪ್ಲೇ ಮೀನ್ಸ್ ಏನೇನು ಕಾಮನ್ ಫೀಚರ್ಸ್, ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಒನ್ ಆ್ಯಕ್ಟ್ ಪ್ಲೇ ಅಂತ ಅಂದರೆ, ಒಂದು, ದ ಆ್ಯಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ ಒನ್ ಪ್ಲೇಸ್. ಐ ಮೀನ್ ಇಟ್ ಸ್ಟಾರ್ಟ್ಸ್ ಆ್ಯಂಡ್ ಕಂಟಿನ್ಯೂಸ್ ಆ್ಯಂಡ್ ಎಂಡ್ಸ್ ಇನ್ ದ ಸೇಮ್ ಪ್ಲೇಸ್. ಒಂದೇ ಜಾಗದಲ್ಲಿ ಆ್ಯಕ್ಷನ್ ಸ್ಟಾರ್ಟ್ ಆಗಿ ಅದೇ ಜಾಗದಲ್ಲೇ ಆ್ಯಕ್ಷನ್ ಕಂಟಿನ್ಯೂ ಆಗಿ ಅದು ಕಂಪ್ಲೀಟ್ ಆಗ್ತಕ್ಕಂಥದ್ದು, ಕೊನೆ ಆಗ್ತಕ್ಕಂಥದ್ದು ಅದೇ ಜಾಗದಲ್ಲಿ. ಅಂಥದ್ದಕ್ಕೆ ನಾವು ಯೂಶ್ವಲಿ ಒನ್ ಆ್ಯಕ್ಟ್ ಪ್ಲೇ ಅಂತಂದು ಕರಿತೀವಿ. ಅಂಥದ್ರಲ್ಲಿ ಅಂದರೆ ಐ ಮೀನ್ ದ ಪ್ಲೇ ಬಿಗಿನ್ಸ್, ಕಂಟಿನ್ಯೂಸ್ ಆ್ಯಂಡ್ ಎಂಡ್ಸ್ ಅಟ್ ದ ಸೇಮ್ ಪ್ಲೇಸ್. ದೇರ್ ವಿಲ್ ಬಿ ವೆರಿ ಲಿಮಿಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್, ವೆರಿ ಲಿಮಿಟೆಡ್ ಕ್ಯಾರೆಕ್ಟರ್ಸ್. ಭಾಳ ಕಡಿಮೆ ಪಾತ್ರಗಳು ಬರ್ತವೆ ಅದರಲ್ಲಿ. ಈಗ ಇದರಲ್ಲಿ ಬರೀ ಮೂರು ಪಾತ್ರಗಳು ಮೇಯ್ನ್ ಆಗಿ ಬರ್ತಕ್ಕಂಥದ್ದು. ಆಮೇಲೆ ಆ್ಯಕ್ಷನ್ ನಡೀತಕ್ಕಂಥದ್ದು ಒಂದು ಮನೆಯ ಸಣ್ಣ ಮೊಗಸಲೆಯಲ್ಲಿ ಅಥವಾ ಹಾಲಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ಆ್ಯಕ್ಷನ್ನು ಒಂದೇ ಜಾಗದಲ್ಲಿ. ಇಲ್ಲಿ ಪ್ಲೇಯರ್ಸ್, ಐ ಮೀನ್ ದ ಆ್ಯಕ್ಟರ್ಸ್ ಆರ್ ದ ಕ್ಯಾರೆಕ್ಟರ್ಸ್ ಓನ್ಲಿ 3 ಮೇಯ್ನ್ಲಿ. ಆಮೇಲೆ ಥೀಮ್ ಈಸ್ ಸಿಂಗಲ್ ಥೀಮ್. ಈ ರೀತಿ ಸಿಂಗಲ್ ಥೀಮ್ ಅಂತ ಅಂದರೆ ಇಲ್ಲಿ ನಾವು ಇನ್ಸ್ಟಾಲ್ಮೆಂಟ್ ಮೇಲೆ ತಗೊಂಡ್ರೆ ಯಾವುದೇ ವಸ್ತುಗಳನ್ನ ಕಂಟಿನ್ಯೂಸ್ ಆಗಿ ಅದು ಕಂಟಿನ್ಯೂ ಮಾಡಿ ಹೆಚ್ಚೆಚ್ಚಿಗೆ ತಗೊಂಡ್ರೆ ಹೇಗೆ ನಮ್ಮ ಲೈಫ್ ಬರ್ಡನ್ ಆಗುತ್ತೆ ಅಂತಕ್ಕಂಥದ್ದು ಸಿಂಗಲ್ ಥೀಮನ್ನು ಇದರಲ್ಲಿ ಹೇಳ್ತಾರೆ. ಹಾಗಾಗಿ ಒನ್ ಆ್ಯಕ್ಟ್ ಪ್ಲೇ ಅಂತ ಅಂದರೆ ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು, ದ ಆ್ಯಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ ದ ಒನ್ ಪ್ಲೇಸ್, there will be only one or single theme, and there will be limited characters in the play. So this Never Never Nest written by Cedric Mount. He is a famous British filmmaker and screenwriter, scriptwriter and also playwright. Actually his original name is Sidney Box, but he has the pseudonym as Cedric Mount, but he is very popular as Cedric Mount. ಇವನು ಪಾಪ್ಯುಲರ್ ಆಗಿದ್ದು ಸಿಡ್ರಿಕ್ ಮೌಂಟ್ ಅಂತಂದಾನೆ. ಇದು ಇವನು ಸುಳ್ಳು ಹೆಸರು ಇಟ್ಕೊಂಡಿರ್ತಕ್ಕಂಥದ್ದು. ಸುಳ್ಳು ಹೆಸರು ಅಂತ ಅಂದರೆ ತನ್ನ ಒರಿಜಿನಲ್ ಹೆಸರು ಬಿಟ್ಟು ಇಟ್ಕೊಂಡಿರ್ತಕ್ಕಂಥದ್ದು. ಸೊ ವಾಟ್ ಎವರ್ ಇಟ್ ಮೇ ಬಿ, ದ ನೆವರ್ ನೆವರ್ ನೆಸ್ಟ್ ಈಸ್ ಒನ್ ಆ್ಯಕ್ಟ್ ಪ್ಲೇ, ಎ ಒನ್ ಆ್ಯಕ್ಟ್ ಪ್ಲೇ. ಇಟ್ ಈಸ್ ರಿಟನ್ ಬೈ Cedric Mount. He is one act play writer. So he is a filmmaker, script writer, and also he has produced so many films, but he is famous for one act plays. So he has staged almost all more than 50 one act plays. 50ಕ್ಕಿಂತ ಹೆಚ್ಚಿಗೆ ಒನ್ ಆ್ಯಕ್ಟ್ ಪ್ಲೇಸನ್ನು ಇವನು ಸ್ಟೇಜಿಗೆ ತಂದಿದ್ದಾನೆ. ಅದರಲ್ಲಿ ಇದು ಒಂದು ಸಹ, ದ ನೆವರ್ ನೆವರ್ ನೆಸ್ಟ್ ಸಹ ಒಂದು. ಸೊ ದಿಸ್ ಈಸ್ ಅಬೌಟ್, ಐ ಥಿಂಕ್ ಎನಫ್ ಅಬೌಟ್ ದಿಸ್ Cedric Mount, ದ ರೈಟರ್ ಆರ್ ದ ಪ್ಲೇ ರೈಟ್. ಸೊ ದಿಸ್ ಒನ್ ಆ್ಯಕ್ಟ್ ಪ್ಲೇ, ದ ನೆವರ್ ನೆವರ್ ನೆಸ್ಟ್, ಈಸ್ written in and published in 1938. So it is about the couple Jack and Jill, and also about their Aunt Jane. ಇದು ಬರೆದದ್ದು 1938. ಇದು 3 ಕ್ಯಾರೆಕ್ಟರ್ ಅಂತ ನಾನು ಹೇಳಿದ್ದೆ. ಒನ್ ಈಸ್ ಜಾಕ್, ಅನದರ್ ಒನ್ ಈಸ್ ಜಿಲ್ ಆ್ಯಂಡ್ ಆಂಟ್ ಜೇನ್. ಸೊ ಹೇಗೆ ನೋಡಿ, ಅದಕ್ಕೆ ಇದು ಯಾವುದ್ರ ಬಗ್ಗೆ ಇದೆ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಿದ್ದಾರೆ. ಹೂ ಬ್ರಿಂಗ್ ಈಚ್ ಆ್ಯಂಡ್ ಎವ್ರಿ ಲಕ್ಸುರಿ ಆಫ್ ಲೈಫ್ ಆನ್ ಇನ್ಸ್ಟಾಲ್ಮೆಂಟ್ಸ್ ಆ್ಯಂಡ್ ಲಿವ್ ಚೀರ್ಫುಲಿ
without even being aware of the fact that they will have to struggle in the near future under the burden of the regular installments. So they have purchased most of things, almost all things of the house on installments. ಆ ಇನ್ಸ್ಟಾಲ್ಮೆಂಟ್ಸ್ ತೊಗೊಂಡು ಬಂದಿದ್ದರಿಂದ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ಎಷ್ಟು ಕಷ್ಟ ಆಗುತ್ತೆ ಅಂತಂದು ಯೋಚನೆ ಮಾಡ್ತಾ ಇಲ್ಲ, ಆದರೆ ಆ ಜೀವನವನ್ನು ಎಂಜಾಯ್ ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅದ್ರ ಬಗ್ಗೆ ಹೇಳ್ತಾನೆ ಇಲ್ಲಿ. ದೆನ್ ಲೂಸ್ ದ ಕಂಟೆಂಟ್ಮೆಂಟ್ ಆಫ್ ದೇರ್ ಲೈಫ್. ಆಮೇಲೆ ಅದನ್ನು ಕಟ್ಟಬೇಕಲ್ಲ, ಆವಾಗ ನಿಜವಾಗಿರ್ತಕ್ಕಂಥ ಸಂತೋಷನೇ ಕಳ್ಕೊಂಡ್ಬಿಡ್ತಾರೆ ಅಂತಕ್ಕಂಥದ್ದು ಹೇಳ್ತದೆ. ದೆನ್ ದ ಟೈಟಲ್ ಹ್ಯಾಸ್ ಟೂ ನೆವರ್ಸ್, ದಟ್ ಮೀನ್ಸ್ ನೆವರ್ ನೆವರ್ ಅಂತಕ್ಕಂಥವು ಎರಡಿದ್ದಾವೆ. ಆ್ಯಂಡ್ ಡಬಲ್ ನೆಗೆಟಿವ್ ಎಂಫಸಿಸ್ ದ ಇಂಪಾಸಿಬಿಲಿಟಿ ಆಫ್ ಹೋಮ್, ಅಂದರೆ ನಾಟ್ ಪಾಸಿಬಲ್ ಟು ಹ್ಯಾವ್ ದೇರ್ ಓನ್ ಹೋಮ್ ಅಂತಕ್ಕಂಥದ್ದು. ದೆನ್ ಬಿಫೋರ್ ಗೋಯಿಂಗ್ ಟು ಸಿ ದ ಕ್ಯಾರೆಕ್ಟರ್ಸ್ ಆಫ್ ದ play or one act play, let us see importance of or the significance of the title, the never never nest. See, never never nest ಅಂತ ಅಂದರೆ ನೆಸ್ಟ್ ಯು ಮೇ ಕನ್ಸಿಡರ್ ಆ್ಯಸ್ ಹೋಮ್ ಆರ್ ಹೌಸ್, ಮನೆ ಅಂತ ತಗೊಳ್ಳಿ. ಬಟ್ ಇಲ್ಲಿ ನಿಮ್ಮ ಒರಿಜಿನಲ್ ಡಿಕ್ಷನರಿ ಮೀನಿಂಗ್ ನೆಸ್ಟ್ ಮೀನ್ಸ್ ಗೂಡು, ಪಕ್ಷಿಗೂಡು. ಪಕ್ಷಿಗೂಡುಗಳಿಗಿಂತ ಕಡೆಯಾಗಿರ್ತಕ್ಕಂಥದ್ದು ಅನ್ನೋದಕ್ಕೆ ದ ನೆವರ್ ನೆವರ್ ನೆಸ್ಟ್. ಇಟ್ ಈಸ್ ನಾಟ್ ಟು ಬಿ ಕಾಲ್ಡ್ ಆ್ಯಸ್ ಈವನ್ ದ ನೆಸ್ಟ್ ಆಫ್ ದ ಬರ್ಡ್ಸ್. ಯಾಕೆ? ಆ ಪಕ್ಷಿಗಳಾದರೂ ಎಲ್ಲ ಗೂಡನ್ನು ಕಟ್ತಾ ಇರಬೇಕಾದ್ರೆ ಅಥವಾ ಕಟ್ಟೋದು ಅವು ತಮ್ಮ ಸ್ವಂತ ಶ್ರಮ ವಹಿಸಿ ತಮ್ಮದೇ ಆಗಿರ್ತಕ್ಕಂಥ ಸಪ್ರೇಟ್ ಸ್ವಂತಕ್ಕೆ ಒಂದು ಗೂಡನ್ನು ಕಟ್ಕೊಂಡಿರ್ತವೆ. ಆದರೆ ಇಲ್ಲಿ ಬರ್ತಕ್ಕಂಥದ್ದು ಮನೆ ಏನಿದೆಯೋ ಅದು ಗೂಡಿಗಿಂತ ಕಡೆ, ಪಕ್ಷಿಯ ಗೂಡಿಗಿಂತ ಕಡೆ ಅನ್ನೋದಕ್ಕೆ ಇಟ್ ಈಸ್ ನಾಟ್ ಟು ಬಿ ಕಾಲ್ಡ್ ಆ್ಯಸ್ ನೆಸ್ಟ್ ಈವನ್ ಅಂತಕ್ಕಂಥದ್ದು. ಸೊ ದ ನೆವರ್ ನೆವರ್ ನೆಸ್ಟ್. ಸೊ ಇಟ್ ಎಂಫಸೈಸ್ ದ ಇಂಪಾಸಿಬಿಲಿಟಿ ಆಫ್ ಹೋಮ್. ದೆನ್ in this play you have only 3 characters, ಮೂರು ಕ್ಯಾರೆಕ್ಟರ್. Jack, that means owner of the house or the head of the family. Jill, wife of Jack. Jill ಗಂಡಗುಂಡಿ, ಅವರು ಯಜಮಾನಿ. ಅವರ ಆ್ಯಂಟ್ ಇದ್ದಾರೆ, ಅವರು ಜೇನ್. ಸೊ ಶಿ ಈಸ್ ಮೆನ್ಷನ್ಡ್ ಆ್ಯಸ್ ಆ್ಯಂಟ್ ಜೇನ್. ನರ್ಸ್ ಲಾಸ್ಟಿಗೆ ಬರ್ತಾಳೆ. ಸೊ ಮೇಯ್ನಾಗಿ 3 ಕ್ಯಾರೆಕ್ಟರ್ಸ್ ನೆನ್ಪಿಟ್ಕೊಳ್ಳಿ. ಸೊ ಜಾಕ್, ಹೆಡ್ ಆಫ್ ದ ಫ್ಯಾಮಿಲಿ. ಜಿಲ್, ಹೌಸ್ ವೈಫ್ ಆ್ಯಂಡ್ ವೈಫ್ ಆಫ್ ಜಾಕ್. ಆ್ಯಂಟ್ ಜೇನ್, ದರ್ ಆ್ಯಂಟ್. ಸೊ ಇಲ್ಲಿ ಒಂದು ನೀವು ಬ್ಯಾಕ್ಗ್ರೌಂಡ್ ಫಸ್ಟ್ ಬಿಫೋರ್ ಗೋಯಿಂಗ್ ಥ್ರೂ ದ ಟೆಕ್ಸ್ಟ್ ವಾಟ್ ಯು ಹ್ಯಾವ್ ಟು ನೋ. ಈಗ ಏನು ಘಟನೆ ನಡೆಯುತ್ತೆ ಅಂತಕ್ಕಂಥದ್ದು ಆಗೋದಕ್ಕಿಂತ ಮುಂಚೆ ಇಲ್ಲಿ ಫಸ್ಟ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದು ನೋಡಿ. ಇಲ್ಲಿ ಜಾಕ್ ಅಂಡ್ ಜಿಲ್ಗೆ ಒಬ್ಬ ಆ್ಯಂಟ್ ಇರ್ತಾರೆ, ಅವಳು ಆ್ಯಂಟ್ ಜೇನ್ ಅಂತಂದು. ಆ್ಯಂಟ್ ಜೇನು ಇವ್ರಿಗೆ ಒಂದು ಮದುವೆ ಟೈಮ್ನಲ್ಲಿ ಒಂದು ಉಡುಗೊರೆ ಕೊಟ್ಟಿರ್ತಾರೆ. ಆ ಉಡುಗೊರೆ ಅಂದರೆ ಇನ್ ದ ಫಾರ್ಮ್ ಆಫ್ ಚೆಕ್. ಆ ಚೆಕ್ಕನ್ನು ತಗೊಂಡು ಜೊತೆಗೆ ಇವರು ಮನೆಯಲ್ಲಿ ಎಲ್ಲ ಸಾಮಾನುಗಳನ್ನ ದೇ ಹ್ಯಾವ್ ಪರ್ಚೇಸ್ಡ್ ಆನ್ ದ ಬೇಸಿಸ್ ಆಫ್ ಇನ್ಸ್ಟಾಲ್ಮೆಂಟ್ ಮೇಲೆ ಎಲ್ಲವನ್ನೂ ಪರ್ಚೇಸ್ ಮಾಡಿಬಿಡ್ತಾರೆ. ಹಾಗಾಗಿ ಇಲ್ಲಿ ಅವ್ರ ಮನೆ ತುಂಬ ವೈಭವಿತವಾಗಿ ಲಕ್ಸುರಿಯಸ್ ಆಗಿ ಕಾಣ್ತಾ ಇದೆ. ಆ ಮನೆಗೆ ಇವರಿಬ್ಬರು ಜಾಕ್ ಅಂಡ್ ಜಿಲ್ ಇದ್ದಾಗ ಆ್ಯಂಟ್ ಜೇನು ಎಂಟ್ರಿ ಕೊಡ್ತಾಳೆ. ಜಾಕ್ ಅಂಡ್ ಜಿಲ್ enjoying their life luxuriously, of course having almost all necessary things of the house, having the things of the house. They have purchased those things on the installment. Okay, ಆ ಇನ್ಸ್ಟಾಲ್ಮೆಂಟ್ ಮೇಲೆ ಪರ್ಚೇಸ್ ಮಾಡ್ಕೊಂಡು ಬಂದು ವೈಭವಿತವಾದ ಜೀವನ ಸಾಗಿಸ್ತಾ ಇದ್ದಾರೆ. ಆಗ ಅವ್ರ ಮನೆಗೆ ಅವರ ಆ್ಯಂಟಿ ಜೇನ್ ಎಂಟ್ರಿ ಕೊಡ್ತಾಳೆ. ಆಗ ಏನಾಯಿತು ಅಂತಕ್ಕಂಥದ್ದೇ ದ ಕ್ಯೂರಿಯಾಸಿಟಿ ಅಬೌಟ್ ದ ಪ್ಲೇ. ಎಸ್, ದ ಲಾಂಚ್. ಎಸ್, ಫಸ್ಟ್ ಇಲ್ಲಿ ಬ್ಯಾಕ್ಗ್ರೌಂಡ್ ಸೀನ್ ಹೇಗಿದೆ ಅಂತಕ್ಕಂಥದ್ದು ಹೇಳ್ತಾನೆ. ದ ಲಾಂಚ್
ಆಫ್ ಜಾಕ್ ಆ್ಯಂಡ್ ಜಿಲ್ಸ್ ವಿಲ್ಲಾ. ಲಾಂಜ್ ಮೀನ್ಸ್ ಹಾಲ್, ಮೊಗಸಾಲೆ ಹಾಲಲ್ಲಿ ಹಾಲ್ ಅಂತ ತಗೊಳ್ಳಿ. ಜಾಕ್ ಆ್ಯಂಡ್ ಜಿಲ್ ಮನೆ ಇದೆಯಲ್ಲ, ವಿಲ್ಲಾ ಮೀನ್ಸ್ ಯು ಕ್ಯಾನ್ ಟೇಕ್ ಹೌಸ್. ಯೂಶ್ವಲಿ ಫೈನ್ ಆ್ಯಂಡ್ ಇಂಡಿಪೆಂಡೆಂಟ್ ಸಪರೇಟ್ ಹೌಸ್ ವಿತ್ ಲಕ್ಸುರಿಯಸ್ ಥಿಂಗ್ಸ್ ಈಸ್ ಕಾಲ್ಡ್ ಆ್ಯಸ್ ವಿಲ್ಲಾ. ಒಂದು ಇಲ್ಲಿ ನೀವು ಮನೆ ಅಂತ ತೊಗೊಂಬಿಡಿ, ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಒಂದು ಮನೆ ಜಾಕ್ ಆ್ಯಂಡ್ ಜಿಲ್ದು, ಅದರ ಮೊಗಸಾಲೆ ಇದೆ. ಅದು ದ ಪ್ಲೇಸ್ ಈಸ್ ನ್ಯೂ ಹ್ಯಾಂಪ್ಸ್ಟೆಡ್. ನ್ಯೂ ಹ್ಯಾಂಪ್ಸ್ಟೆಡ್ ಅಂತಕ್ಕಂಥದ್ದು ಒಂದು ಪ್ಲೇಸ್, ಊರು, ಸಿಟಿ. ಆ ಸಿಟಿಯಲ್ಲಿ ಒಂದು ಮನೆ ಒಳಗಡೆ ಮನೆ ಯಾರ್ದು, ಜಾಕ್ ಆ್ಯಂಡ್ ಜಿಲ್ದು. ಅದರ ಮೊಗಸಾಲೆಯಲ್ಲಿ ಇವರಿಬ್ಬರು ಇದ್ದಾರೆ. ಸರಿ, ಇನ್ನೂ ಇಲ್ಲ. ಅಲ್ಲಿ ಏನೇನಿದ್ದಾವೆ ಆ ಮೊಗಸಾಲೆ, ದಟ್ ಮೀನ್ಸ್ ಇನ್ ದ ಲಾಂಜ್ ದ ಎಸೆನ್ಷಿಯಲ್ ಫರ್ನಿಚರ್ ಕನ್ಸಿಸ್ಟ್ಸ್ ಆಫ್ ಎ ಟೇಬಲ್ ಆನ್ ವಿಚ್ ಆರ್ writing materials. So there is a table. On the table there are certain writing materials. ಟೇಬಲ್ ಇದೆ, ಟೇಬಲ್ ಮೇಲೆ ಕೆಲವು ಅವು ಇವು ಬರಿತಕ್ಕಂಥ ವಸ್ತುಗಳಿದ್ದಾವೆ. ಜೊತೆಗೆ ಆ ಟೇಬಲ್ ಪಕ್ಕ ಅಥವಾ ಮುಂದೆ 2 chairs are there. So as the curtain rises, the lounge is empty. First there were none in the hall or lounge, but immediately Jack and Jill come immediately, followed by Jane. First Jack ಬರ್ತಾರೆ, ನೆಕ್ಸ್ಟ್ ಜಿಲ್. ಅವ್ರು ಬಂದ ತಕ್ಷಣ ಅವ್ರ ಹಿಂದೆನೇ ಆ್ಯಂಟ್ ಜೇನ್ ಬರ್ತಾ ಇದ್ದಾರೆ. ಸೊ ಈಗ ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ಜಿಲ್, ಸೊ ವೈಫ್ ಆಫ್ ಜಾಕ್, ಅವ್ರನ್ನ ಬರೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಆಂಟ್ ಜೇನ್ಗೆ ಅವಳು ಹೇಳ್ತಾ ಇದ್ದಾಳೆ ನೋಡಿ, ಆ್ಯಂಡ್ ದಿಸ್ ಈಸ್ ದ ಲಾಂಚ್. ಇದೆ ನೋಡಿ ನಮ್ಮ ಹಾಲು, ಮನೆ ಹಾಲ್ ಅಂತ ಇದ್ದಾಳೆ. ಆ್ಯಂಡ್ ದಿಸ್ ಈಸ್ ದ ಲಾಂಚ್. ಆ್ಯಂಟ್ ಜೇನ್, oh, charming, such a cozy little room and such a pretty furniture. Yes, charming, attractive and beautiful, and they are splendid. ಎಷ್ಟು ಚೆನ್ನಾಗಿದ್ದಾವೆ, ಅದ್ಭುತ, ಭಾರಿ ಚೆನ್ನಾಗಿದ್ದಾವೆ. ಸಚ್ ಎ ಕೋಝಿ ಲಿಟಲ್ ರೂಮ್. ಕೋಝಿ ಮೀನ್ಸ್ luxurious room means, see, though the hall is the room is very small, this is very grandeur. ಅಬ್ಬಾ, ಎಷ್ಟು ಒಳ್ಳೆ ವೈಭವಿತವಾಗಿರ್ತಕ್ಕಂಥ ರೂಮು. ಅಯ್ಯೋ, ಅಷ್ಟೇ ಅಲ್ಲ, ಸಚ್ ಪ್ರೆಟಿ ಫರ್ನಿಚರ್ ಯು ಹ್ಯಾವ್ ಸಫಿಷಿಯೆಂಟ್ ಆ್ಯಂಡ್ ಅಟ್ರಾಕ್ಟಿವ್ ಫರ್ನಿಚರ್ ದೇರ್. ಬೇಕಾದಷ್ಟು ಚೇರು, ಟೇಬಲ್ ಅವೆಲ್ಲವೂ ಇದ್ದಾವೆ ಅಂತಂತಾಳೆ ನೋಡಿ. ಫರ್ನಿಚರ್ ಅಂತಕ್ಕಂಥದ್ದನ್ನು ಯಾವಾಗಲೂ ಪ್ಲೂರಲಲ್ಲಿ ಯೂಸ್ ಮಾಡಬಾರ್ದು. ಪ್ಲೂರಲ್ಲು ಸಿಂಗ್ಯುಲರು ಒಂದೇ, ಅದು ಫರ್ನಿಚರ್ಸ್ ಅನ್ನಬಾರ್ದು, ಫರ್ನಿಚರ್. ಸೊ ಜಿಲ್ ಹೇಳಿದ್ಲು, ಇದೇ ನಮ್ಮ ಲಾಂಜ್, ಕಮ್ ಅಂತ. ಓ, ಯು ಹ್ಯಾವ್ ದ ಸಚ್ ಕೋಜಿ ಲಿಟಲ್ ರೂಮ್ ಆ್ಯಂಡ್ ಪ್ರೆಟಿ ಫರ್ನಿಚರ್, ವೆರಿ ಚಾರ್ಮಿಂಗ್ ಅಂತಂದು ಆಂಟ್ ಜೇನ್ ಹೇಳ್ತಾ ಇದ್ದಾಳೆ. ಆಗ ಇವನು ಸುಮ್ಮನಿರಲ್ಲ, ಯಾಕಂದರೆ ಇವನು ಅದನ್ನೆಲ್ಲ ತೋರಿಸ್ಕೋಬೇಕಲ್ಲ. ಹಾಗಾಗಿ ಮಾಡಸ್ಟ್ಲಿ ವಯ್ಯಾರದಿಂದ ಹೇಳ್ತಾನೆ, ಎಸ್, ವಿ ಲೈಕ್ ಇಟ್, handy place to sit in and listen to the radiogram. Yes, ಎಷ್ಟು ಸುಲಭ ನೋಡಿ, ಹ್ಯಾಂಡಿ ಪ್ಲೇಸ್. ಎಷ್ಟು ಆರಾಮಾಗಿ ಅಲ್ಲಿ ರೇಡಿಯೋ ತಗೊಂಡು ಆರಾಮಾಗಿ ಕೂತ್ಕೊಂಡು ರೇಡಿಯೋ ಕೇಳ್ಬೋದು ನೋಡು ಅಂತಂದು. ಅಂದರೆ ನಮ್ಮ ಮನೆಗೆ ರೇಡಿಯೋ ಇದೆ ಅಂತಂದು ತೋರಿಸ್ಕೊಳ್ಳೋಕ್ಕೆ ಇವನು ಹೇಳ್ತಾ ಇದ್ದಾನೆ. ಯಾಕೆಂದರೆ ಆ್ಯಕ್ಚುಲಿ ಆ್ಯಸ್ ಐ ಟೋಲ್ಡ್ ಯು, ಇಟ್ ವಾಸ್ ರಿಟನ್ ಲಾಂಗ್ ಬ್ಯಾಕ್ ಇನ್ 1938. 1938 ಒಬ್ಬರ ಮನೆಯಲ್ಲಿ ರೇಡಿಯೋ ಇದೆ ಅಂದರೆ ಅದರಂಥ ದೊಡ್ಡಷ್ಟಕ್ಕೆ ಯಾರ್ದು ಇರಲಿಲ್ಲ. ಅಂದರೆ ಯಾರ ಮನೆಯಲ್ಲಿ ರೇಡಿಯೋ ಇದೆ, ಸೈಕಲ್ ಇದೆ ಅಂತಂದರೆ ಅವ್ರು ದೊಡ್ಡ ಶ್ರೀಮಂತರು ಅನ್ನೋ ಹಾಗೆ. ಈಗ ಬಿಡ್ರಿ, ರೇಡಿಯೋ ಏನು, ಟಿ ವಿ ಎಲ್ಲವೂ ಇದ್ದಾವೆ. ಸೊ ಒನ್ಸ್ ಅಪಾನ್ ಎ ಟೈಮ್ ಆ್ಯಕ್ಚುಲಿ ಇಟ್ ವಾಸ್ ಬಿಲೀವ್ಡ್ ದಟ್ ಏನಂತಂದು, ಅಕಸ್ಮಾತ್ ಏನಾದರೂ ರೇಡಿಯೋ, ಸೈಕಲ್ ಎರಡೂ ಇದ್ದಾವೆ ಒಬ್ಬರ ಮನೆಯಲ್ಲಿ ಅಂದರೆ ಅವರೇ ಭಾಳ ದೊಡ್ಡ ಶ್ರೀಮಂತರು ಅಂತಂದು. ಆ ಕಾರಣಕ್ಕೋಸ್ಕರ ಇಲ್ಲಿ ಅವರು ತಮ್ಮ ಶ್ರೀಮಂತಿಕೆಯನ್ನು ತೋರಿಸೋದಕ್ಕೆ ಕೇಳ್ತಾ ಇದ್ದಾರೆ. ಈವನ್ ಯು ಮೈಟ್ ಹ್ಯಾವ್ ನೋನ್, ಆ್ಯಕ್ಚುಲಿ ಇನ್ ಪ್ರೀವಿಯಸ್ ಡೇಸ್ ದ ಡೌರಿ ಸಿಸ್ಟಮ್ ವಾಸ್ ಆಲ್ಸೋ ಮೋಸ್ಟ್ ಆಫ್ ಇನ್ ದ ಫಾರ್ಮ್ ಆಫ್ ರೇಡಿಯೋ, ಸೈಕಲ್ ಆ್ಯಂಡ್ ಸಚ್ ಅದರ್ ಥಿಂಗ್ಸ್. ಮೊದಲೆಲ್ಲ ಡೌರಿ ಕೊಡ್ತಾ ಇದ್ದದ್ದು ಸಹ ರೇಡಿಯೋ ಮತ್ತು ಸೈಕಲನ್ನು ಸಹ ಕೊಡ್ತಾಯಿದ್ರು. ಅದು ಗೊತ್ತಿರ್ಬೇಕು ನಿಮಗೆ. ಆ ರೀತಿ ಆ ಟೈಮ್ನಲ್ಲಿ ರೇಡಿಯೋ ಅಂತಕ್ಕಂಥದ್ದು ಇಟ್ ವಾಸ್ ಎ ಪ್ರೆಸ್ಟೀಜಿಯಸ್ ಥಿಂಗ್.
ಹಾಗಾಗಿ ನೋಡಲ್ಲಿ ಆ ರೇಡಿಯೋ ತೋರಿಸೋದು ಕೇಳ್ತಿದ್ದಾನೆ. ಈ ರೇಡಿಯೋ ತಗೊಂಡು ಆರಾಮ ಕೂತ್ಕೊಂಡು ನಾವು ನೋಡ್ಕೊಂತನೂ ಇರ್ಬೋದು, ಅಷ್ಟು ಚೆನ್ನಾಗಿದೆ ಅಂತಂದು. ಆಂಟ್ ಜೇನ್ ಇವಳಿಗೆ ಆಶ್ಚರ್ಯ ಆಗಿತ್ತು. ಹೋ, ಹ್ಯಾವ್ ಯು ಗಾಟ್ ಎ ರೇಡಿಯೋಗ್ರಾಮ್ ಆಸ್ ವೆಲ್ ಎಸ್ ಎ ಕಾರ್ ಅಂಡ್ ಎ ಪಿಯಾನೋ? ಸೊ ಶಿ ಈಸ್ ಅಬ್ಸರ್ವಿಂಗ್ ಆಲ್ ದ ಥಿಂಗ್ಸ್ ಆಫ್ ದಟ್ ಹೌಸ್ ಆರ್ ದ ರೂಮ್. ಅಲ್ಲಿ ರೂಮನ್ನ ಪಕ್ಕ ಇರ್ತಕ್ಕಂಥದ್ದು ಎಲ್ಲದನ್ನು ನೋಡಿ ಇವಳು ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾಳೆ. ಅಷ್ಟೇ ರೀತಿಯಾಗಿ ಶಿ ಈಸ್ ಆಸ್ಕಿಂಗ್, ಹಾಂ, ರೇಡಿಯೋ ಜೊತೆಗೆ ಕಾರಿನ ಜೊತೆಗೆ ಪಿಯಾನೋ ಇದೆಯೋ ಅಂತಂದಂತ. ಅದಕ್ಕೆ ಜಾಕ್ ಮತ್ತೆ ಹೇಳ್ತಾನೆ, ವೈ ಆಫ್ ಕೋರ್ಸ್ ಆ್ಯಂಡ್ ಜೇನ್, ಯು ಸಿಂಪ್ಲಿ ಮಸ್ಟ್ ಹ್ಯಾವ್ ಎ ರೇಡಿಯೋ ಸೆಟ್ ನವಡೇಸ್. ಇತ್ತೀಚಿನ ದಿನಗಳಲ್ಲಿ ರೇಡಿಯೋ ಇದ್ದರೆ ಅದು ಒಂದು ರೀತಿಯ ಇರ್ತಕ್ಕಂಥ ದೊಡ್ಡಸ್ತಿಕೆ, ಹೌದು ಇದು ದೊಡ್ಡತನ ಅಲ್ವಾ ಅಂತಂದು. ಹಾಗಾಗಿ ಈಗಿನ ದಿನಗಳಲ್ಲಿ ಅತ್ಯವಶ್ಯಕ ಅಲ್ವಾ ಅಂತಂದು ಹೇಳ್ತಾ ಇದ್ದಾನೆ ನೋಡಿ. ಎಸ್, ವೈ ಆಫ್ ಕೋರ್ಸ್ ಆ್ಯಂಡ್ ಜೋನ್, ಯು ಸಿಂಪ್ಲಿ ಮಸ್ಟ್ ಹ್ಯಾವ್ ಎ ರೇಡಿಯೋ ಸೆಟ್ ನವಡೇಸ್ ಅಂತಂದು. ದೆನ್ ನೋಡಿ, ಈಚ್ ಆ್ಯಂಡ್ ಎವ್ರಿ ಲೈನ್, ಈಚ್ ಆ್ಯಂಡ್ ಎವ್ರಿ ವರ್ಡ್ ಈಸ್ ಎ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನಿಮಗೆ ಅನೋಟೇಷನ್ಸ್ ಬರ್ತವೆ, ನೆನ್ಪಿಟ್ಕೊಳ್ರಿ. ಯಾರು ಯಾವ ಸ್ಪೀಚ್ ಹೇಳಿದ್ರು ಅನ್ನೋದು ನೆನಪಿರ್ಬೇಕು. ನೆಕ್ಸ್ಟ್ ಜಿಲ್. ಆವಾಗ ಜಿಲ್ ಗಂಡನಿಗೆ ತುಂಗ ಪೇಲನ್ ಅಂತಂದು ಮತ್ತೆ ಬರ್ತಾ ಇದ್ದಾಳೆ. ಆ್ಯಂಡ್ ಇಟ್ ಈಸ್ ಸೋ ನೈಸ್ ಫಾರ್ ಮೀ ವೆನ್ ಜಾಕ್ ಈಸ್ ಅವೇ ಅಟ್ ಬಿಸ್ನೆಸ್, ಐ ಈವನ್ ಮೇಕ್ ಹಿಮ್ ಮೂವ್ ಇಟ್ ಇನ್ ಟು ದ ಕಿಚನ್ ಸೊ ದಟ್ ಐ ಕ್ಯಾನ್ ಲಿಸನ್ ಟು ಇಟ್ ವೈಲ್ ಐ ಕುಕ್. ಅಯ್ಯೋ, ಅಷ್ಟೇ ಅಲ್ಲ ಆ್ಯಂಡ್ ಜೇನ್, ಅಕಸ್ಮಾತ್ ಜಾಕ್ ಏನಾದರೂ ಅವನ ವ್ಯವಹಾರಕ್ಕೆ ಹೊರಗಡೆ ಹೋದರೆ ಆ ಕಿಚನ್ಗೆ ತಗೊಂಡು ಹೋಗ್ತೀನಿ ನಾನು ರೇಡಿಯೋನ. ಅಲ್ಲೇ ಕೂತ್ಕೊಂಡು ಅಲ್ಲಿಂದನೇ ನಾನು ಈ ಅಡುಗೆ ಮಾಡ್ಕೊಂತಾನೆ ನಾನು ಈ ರೇಡಿಯೋ ಕೇಳ್ತೀನಿ. ಅಷ್ಟು ಈಸಿಯಾಗಿದೆ ಗೊತ್ತಾ, ಅಷ್ಟು ನಾವು ಹ್ಯಾಂಡಿಯಾಗಿ ಇಟ್ಕೊಂಡಿದ್ದೀವಿ ಇದು ಅಂತಕ್ಕಂಥದ್ದು. ಈಗ ಏನು ಕಿಚನಲ್ಲಿನೇ ಒಂದು ಟಿ ವಿ ಇಟ್ಕೊಂಡಿರ್ತಾರೆ, ಅದು ದೊಡ್ಡ ಟಿ ವಿ ಬೇಕಾದರೂ. ಬಟ್ ಅಟ್ ದಟ್ ಟೈಮ್ ರೇಡಿಯೋ ಅಂತಕ್ಕಂಥದ್ದು ಎಲ್ಲಿ ಬೇಕಾದ್ರೆ ಅಲ್ಲಿಗೆ ತಗೊಂಡೋಗಿ ಕೇಳ್ತಾಯಿದ್ರು ಅಂತಕ್ಕಂಥದ್ದು. ಅದಕ್ಕೆ ಇವಳು ಏನು ಹೇಳ್ತಿದ್ದಾಳೆ, ಇಟ್ ಈಸ್ ಸೋ ನೈಸ್ ಫಾರ್ ಮೀ ವೆನ್ ಜಾಕ್ ಈಸ್ ಅವೇ ವೆನ್ ಈಸ್ ಔಟ್ಸೈಡ್ ಫಾರ್ ಬಿಸ್ನೆಸ್ಗೆ ಏನಾದರೂ ಹೊರಗಡೆ ಹೋಗಿದ್ರೆ, ಅಂದರೆ ಹೊರಗಡೆ ಹೋದರೆ ಐ ಈವನ್ ಮೇಕ್ ಹಿಮ್ ಅಂತ ಅಂದರೆ ಇಲ್ಲಿ ರೇಡಿಯೋ ಅಂತ ತಗೊಳ್ಳಿ, ಮೂವ್ ಟೇಕ್ ಅಂತ ತಗೊಳ್ಳಿ, ಇಟ್ ಇನ್ ಟು ದ ಕಿಚನ್ಗೂ ತಗೊಂಡು ಹೋಗ್ತೀನಿ. ಅಂದರೆ ಅಲ್ಲಿ ತನಕನೂ ವೈರ್ಗಳು ಬರ್ತವೆ ಅಂತಂದು, ಅದು ದೊಡ್ಡಸ್ತಿಗೆ ಅದು. ಸೊ ಕಿಚನ್ ಆ್ಯಂಡ್ ಸೋ ದಟ್ ಐ ಕ್ಯಾನ್ ಲಿಸನ್ ಟು ಇಟ್ ವೈಲ್ ಐ ಕುಕ್. ನಾನು ಅಡುಗೆ ಮಾಡ್ಕೊಂತಾನೆ ಬೇಕಾದರೆ ನಾನು ಇದನ್ನು ರೇಡಿಯೋನ ಕೇಳ್ತಾ ಇರ್ತೀನಿ ಅಂತಂದು ಹೇಳ್ತಾಳೆ ಇವಳು. ನೋಡಿ, ಕುಕ್ ಅಂತಕ್ಕಂಥದ್ದು ಆ್ಯಕ್ಚುಲಿ ಇಟ್ ರೆಫರ್ಸ್ ಟು ದ ವರ್ಬ್. ಇದನ್ನು ಅಡುಗೆ ಮಾಡೋರಿಗೆ ಕುಕ್ ಅಂತಂದು ಸಹ ನೌನ ಕರೀತಾರೆ. ಮತ್ತು ಅಡುಗೆ ಮಾಡೋರಿಗೆ ಕುಕ್ಕರ್ ಅನ್ನಬಾರ್ದು. ಕುಕ್ಕರ್ ನೀವು ಯೂಸ್ ಮಾಡ್ತಿರಲ್ಲ, ಅದು ಕುಕ್ಕರ್. ನೆಕ್ಸ್ಟ್ ಜಾಕ್. ಸಿಟ್ ಡೌನ್ ಆ್ಯಂಡ್ ಜೇನ್, ಯು ಮಸ್ಟ್ ಬಿ ಟಯರ್ಡ್. ನೋಡಿ, ಎಲ್ಲಿ ಈ ರೀತಿ ಡ್ಯಾಶ್ ಅಥವಾ ಐಫನ್ ಬರುತ್ತಾ ಅದು ಸ್ಲೋ ಅಥವಾ ಮಾತಾಡ್ತಕ್ಕಂಥದ್ದು ಕಡಿಮೆ ಮಾಡಿದೆ, ನಿಲ್ಲಿಸಿ ಮಾತಾಡಿದ ಹಾಗೆ ನೋಡಿ, ಮುಂದೆಲ್ಲ ಭಾಳ ಬರುತ್ತೆ. ಅದಕ್ಕಾಗಿ ಸಿಟ್ ಡೌನ್ ಆ್ಯಂಡ್ ಜೇನ್, ಯು ಮಸ್ಟ್ ಬಿ ಟಯರ್ಡ್ ಆ್ಯಂಡ್ ವಿ ಹ್ಯಾವ್ ಶೋನ್ ಯು ಎವ್ರಿಥಿಂಗ್ ನಾ. ಬನ್ನಿ ಆಂಟಿ, ಕೂತ್ಕೊಳ್ರಿ. ಬಹುಶಃ ನೀವು ಜರ್ನಿ ಮಾಡಿ ಸುಸ್ತಾಗಿಬಿಟ್ಟಿದ್ದೀರಿ, ನೀವು ಕೂತ್ಕೊಂಡ್ರೆ ಎಲ್ಲ ತೋರಿಸ್ತೀನಿ. ಕಮ್ ಸಿಟ್ ಡೌನ್, ವಿ ವಿಲ್ ಶೋ ಎವ್ರಿಥಿಂಗ್ ಅಂತಂದು ಜಾಕ್ ಹೇಳ್ತಾನೆ. ಮತ್ತು ಇವಳು ಜಿಲ್ಲು, ಅಂದರೆ ಜಾಕ್ ಆ್ಯಂಡ್ ಜಿಲ್ಲಿಗೆ ಖುಷಿ ಆಗಿಬಿಟ್ಟಿದೆ. ಆಂಟಿ ಜೇನ್ ಬಂದದ್ದಕ್ಕಂತಂದಲ್ಲ, ಆಂಟಿ ಜೇನಿಗೆ ಇವೆಲ್ಲವೂ ತೋರಿಸ್ಬೇಕು, ಇವ್ರು ಎಷ್ಟು ವೈಭವಿತವಾಗಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಜಿಲ್ ಮತ್ತು ಇವಳು ವೈಯಾರದಿಂದ, ವಾಟ್ ಡು ಯು ಥಿಂಕ್ ಆಫ್ ಅವರ್ ಲಿಟಲ್ ನೆಸ್ಟ್ ಆಂಟ್ ಜೇನ್? ಅಂದರೆ ಇವಳು ಮತ್ತೆ ಕೇಳ್ತಕ್ಕಂಥದ್ದು ಹೇಗೆ ಅಂದರೆ, ಆಂಟಿ ಜೇನ್, ನಮ್ಮ ಈ ಸಣ್ಣ ಗೂಡು ನಿಮಗೇನು ಅನ್ನಿಸ್ತು ಅಂತಂದು. ಅಂದರೆ ಅವರು ಆಂಟಿ ಹೇಳ್ಬೇಕು, ಆಂಟಿ ಜೇನ್ ಏನಂತಂದು, ಇದು ಗೂಡು ಇದ್ದಂಗೆ ಐತಾ, ಇದು ದೊಡ್ಡ ಮನೆ, ವೈಭವಿತ ಮನೆ ಇದ್ದಂಗೆ ಐತೆ ಅಂತಂದು ಹೇಳ್ಬೇಕಲ್ಲ. ಅದಕ್ಕೆ ಇವಳೇ ಕೇಳ್ತಾಳೆ ಜಿಲ್, ಎಸ್, ವಾಟ್ ಡು ಯು ಥಿಂಕ್ ಆಫ್ ಅವರ್ ಲಿಟಲ್ ನೆಸ್ಟ್? ಈ ಸಣ್ಣ ಗೂಡಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಂದು ಹೇಳಿದಾಗ ಆಂಟಿ ಜೇನ್ ಹೇಳ್ತಾಳೆ, ಐ ಥಿಂಕ್ ಇಟ್ ಈಸ್ ವಂಡರ್ಫುಲ್ ಮೈ ಡಿಯರ್ಸ್. ಎಸ್ ಮೈ ಡಿಯರ್ ಆ್ಯಂಟ್, ಮೈ ಡಿಯರ್ ಜಿಲ್,
my dear John and Jane and Jill, sorry, my dear Jack and Jill, actually I think all are wonderful. ಬಟ್ ನನಗೆ ಆಶ್ಚರ್ಯ ಆಗೋದು, ಐ ಥಿಂಕ್ ಇಟ್ ಈಸ್ ವಂಡರ್ಫುಲ್, ದ ಫರ್ನಿಚರ್ ಆ್ಯಂಡ್ ದ ಕಾರ್ ಆ್ಯಂಡ್ ದ ಪಿಯಾನೋ ಆ್ಯಂಡ್ ದ ರೆಫ್ರಿಜಿರೇಟರ್ ಆ್ಯಂಡ್ ದ ರೇಡಿಯೋ. ವಾಟ್ ಈಸ್ ಇಟ್? ನನಗೆ ಆಶ್ಚರ್ಯ ಆಗೋದು ಇದೆಲ್ಲವುಗಳ ಬಗ್ಗೆ. ದಟ್ ಮೀನ್ಸ್ ಯು ಹ್ಯಾವ್ ಇನ್ ಯುವರ್ ಹೌಸ್ for all kinds of furniture, car, piano, refrigerator means fridge, and radio. What is it? ಇನ್ನೇನು ಬೇಕು? ಇಟ್ ಈಸ್ ವಂಡರ್ಫುಲ್, ರಿಯಲಿ ವಂಡರ್ಫುಲ್ ಅಂತಕ್ಕಂಥದ್ದನ್ನು ಇವಳು ಹೇಳ್ತಾಳೆ. ಸೊ ಆವಾಗ ಜಾಕ್ ಆ್ಯಂಡ್ ವಿ ವೌಟ್ ಇಟ್ ಆಲ್ ಟು ಯು, ಜಾಕ್ ಹೇಳ್ತಿದ್ದಾಳೆ ಇದೆಲ್ಲದು ನಿಮಗೆ ಸೇರಬೇಕಾಗಿರ್ತಕ್ಕಂಥದ್ದು, ಈ ಕ್ರೆಡಿಟ್ ಎಲ್ಲ ನಿಮಗೆ, ಅಂದರೆ ನಿಮ್ಮಿಂದನೇ ಅಂತಕ್ಕಂಥದ್ದನ್ನು ಆಂಟ್ ಜೇನ್ಗೆ ಜಾಕ್ ಹೇಳ್ತಾನೆ. ಅದಕ್ಕೆ ಆಂಟ್ ಜೇನ್, ಎಸ್ ಜಾಕ್, ದಟ್ ಈಸ್ ವಾಟ್ ವರಿಯಿಂಗ್ ಮೀ. ವರಿಯಿಂಗ್ ಮೀನ್ಸ್ ನನಗೆ ಅದೇ ಆಶ್ಚರ್ಯ ಆಗೋದು, ಅದೇ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರೋದು. ವರಿಯಿಂಗ್ ಅಂತಂದ್ರೆ ದುಃಖ ಪಡೋದಲ್ಲ, ಅದೇ ನನಗೆ ಆಶ್ಚರ್ಯ ಅನ್ನಿಸ್ತಾ ಇರೋದು. ವರಿಯಿಂಗ್ ಮೀನ್ಸ್ ಸರ್ಪ್ರೈಸಿಂಗ್ ಮೀ ಅಂತ ತೊಗೊಂಬಿಡಿ. ದಟ್ ಈಸ್ ಸರ್ಪ್ರೈಸಿಂಗ್ ಫಾರ್ ಮೀ. ಜಾಕ್, ಸರ್ಪ್ರೈಸಿಂಗ್ ಯು, ವರಿಂಗ್ ಯು ಆ್ಯಂಡ್ ಜೇನ್, ಹಾಂ ನಿಮಗೆ ಯಾಕೆ ಅಂತ ಆಶ್ಚರ್ಯ ಅಂತ. ಎಸ್, ದಟ್ ಚೆಕ್ ಐ ಗೇವ್ ಯು ಫಾರ್ ಯುವರ್ ವೆಡ್ಡಿಂಗ್ ಪ್ರೆಸೆಂಟ್, ಇಟ್ ವಾಸ್ ಓನ್ಲಿ 200 pounds, ವಾಸಂಟ್ ಇಟ್? ಐ ಡಿಡಂಟ್ ಪುಟ್ 2000 ಬೈ ಮಿಸ್ಟೇಕ್. ಹೌದು, ನಾನು ನಿಮಗೆ ಮದುವೆ ಗಿಫ್ಟ್ ಆಗಿ ಕೊಟ್ಟದ್ದು 200 ಪೌಂಡ್ ತಾನೇ, 200 pounds ಬೈ ಮಿಸ್ಟೇಕಾಗಿ ಇನ್ನೊಂದು 0 ಸೇರಿಸಿದ್ನೇ ಏನು, 2000 pounds ಅಂತಂದು ಏನಾದರೂ ಕೊಟ್ಬಿಟ್ಟಿದ್ನೇನು ಅಂತಂದು ಕೇಳ್ತಾಳೆ. ಯಾಕೆ? ಬರೀ ಇವಳು ಹೇಳಿಲ್ಲ, ಜಾಕ್ ಹೇಳ್ದೆ ನಿಮ್ಮಿಂದನೇ ನಾವು ಇದೆಲ್ಲದು ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತಂದು. ಅದಕ್ಕೆ ಇವಳಿಗೆ ಆಶ್ಚರ್ಯ ಆಗುತ್ತೆ. ನಾನು ಕೊಟ್ಟಿದ್ದು 200 pounds, 200 poundsನಿಂದ ಇಷ್ಟೊಂದು ಕೊಂಡ್ಕೊಳ್ಳೋಕ್ಕಾಗುತ್ತಾ? ಹಾಗಾಗಿ ಚೆಕ್ ಕೊಡಬೇಕಾದ್ರೆ ನಾನು 200 ಬದಲು 2000 ಅಂತಂದು ಏನಾದರೂ ಬೈ ಮಿಸ್ಟೇಕ್ ಆಗಿ ಕೊಟ್ಟದ್ದಕ್ಕೆ ಇಷ್ಟು ಸಾಮಾನು ತಗೊಂಡಿದ್ದೀರಾ ಅಂತಂದು ಕೇಳ್ತಾರೆ ಇವರು ಅನ್ನೋ ರೀತಿಯಲ್ಲಿ. ಅದಕ್ಕೆ ಎಸ್, ದಟ್ ಚೆಕ್ ಐ ಗೇವ್ ಯು ಫಾರ್ ಯುವರ್ ವೆಡ್ಡಿಂಗ್ ಪ್ರೆಸೆಂಟ್, ವೆಡ್ಡಿಂಗ್ ಗಿಫ್ಟ್, it was only 200 pounds. Pounds, it is the currency of Britain. Wasn't it? ಅಷ್ಟೇ ತಾನೇ? ನೋಡಿ ಇವಳಿಗೆ ಆಶ್ಚರ್ಯ ಆಗಿ ಅಲ್ಲಿಗೆ ಮಾತು ನಿಲ್ಲಿಸ್ತಾಳೆ. ಡಿಡಂಟ್ ಪುಟ್ 2000 ಬೈ ಮಿಸ್ಟೇಕ್, ಏನಾದರೂ ಬೈ ಮಿಸ್ಟೇಕ್ ಆಗಿ ಒಂದು 0 ಹೆಚ್ಚಿಗೆ ಹಾಕಿ 2000 ಅಂತ ಕೊಟ್ಬಿಟ್ಟಿದ್ನಾ ಅಂತದ. ವೈ ನೋ ಆ್ಯಂಡ್ ಜೇನ್, ವಾಟ್ ಆನ್ ಅರ್ತ್ ಮೇಡ್ ಯು ಥಿಂಕ್ ದಟ್? ಎಸ್, ಏನು ಹಿಂಗೆ ಕೇಳ್ತಾ ಇದ್ದೀರಿ? ನೋ 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 ನೋ, ಆ್ಯಕ್ಚುಲಿ ಯು ಹ್ಯಾಡ್ ಗಿವನ್ ಓನ್ಲಿ 200 pounds, ನಾಟ್ 2000 pounds ಅನ್ನೋದಕ್ಕೆ ಏನು ಈ ಮಾತು ಹೇಳ್ತಾ ಇದ್ರಿ? ಸಾಧ್ಯನೇ ಇಲ್ಲ, ನೀವು ಕೊಟ್ಟಿದ್ದೆ 200 pounds. ವೈ ನೋ ಆಂಟ್ ಜೇನ್, ಜಿಲ್ಲು ಹೇಳ್ತಾ ಇರೋದು. ನೆಕ್ಸ್ಟ್ ಆಂಟ್ ಜೇನ್ ರಿಲೀವ್ಡ್ ನೆಟ್ಟುಸಿರ್ಬಿಟ್ಟು, ವೆಲ್ ದಟ್ ಈಸ್ ಆಲ್ ರೈಟ್, ಬಟ್ ಐ ಸ್ಟಿಲ್ ಡೋಂಟ್ ಆಲ್ಟುಗೆದರ್ ಅಂಡರ್ಸ್ಟ್ಯಾಂಡ್ ದಿಸ್ ಹೌಸ್. It is very lovely, but doesn't it cost a great deal for rent? ಇದು ಎಲ್ಲದು ಸದ್ಯ ಇಲ್ಲಿ ಆಂಟ್ ಜನ ಹೇಳ್ತದೆ, ಹಬ್ಬ ಅದು ಸರಿ ಬಿಡಪ್ಪ, ನಾನು ಚೆಕ್ ಮಾಡ್ಕೊಂಡಿರಲಿಲ್ಲ, ಎಲ್ಲಿ 2000 pounds ಕೊಟ್ಬಿಟ್ಟಿದ್ದೀನಿ ಅಂದ್ಕೊಂಡಿದ್ದೆ, 200 pounds ಕೊಟ್ಟಿರೋದು ಅಂತಂದು ಆಲ್ ರೈಟ್ ಅಂದು. ಬಟ್ ಐ ಸ್ಟಿಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಆಲ್ ಟುಗೆದರ್ ಅಂತಂದು ಹೇಳ್ತಾರೆ. ಏನು ಈ ಮನೆ ಹೇಗೆ ಇಷ್ಟು ಚೆನ್ನಾಗಿದೆ? ಇಟ್ ಈಸ್ ವೆರಿ ಲವ್ಲಿ, ಬಟ್ ಇಟ್ ಕಾಸ್ಟ್ ಎ ಗ್ರೇಟ್ ಡೀಲ್ ಫಾರ್ ರೆಂಟ್. ಇಷ್ಟೊಂದು ಒಳ್ಳೆ ಮನೆ, ಇಷ್ಟು ದೊಡ್ಡ ಮನೆ ಕಾಸ್ಟ್ಲಿ ಅಲ್ವಾ? ಹೆಚ್ಚಿಗೆ ದುಡ್ಡು ಕಟ್ಬೇಕು ತಾನೆ ರೆಂಟ್ ಅಂತದಂತೆ. ಜಾಕ್, ರೆಂಟ್? ನೋ, ವಿ ಡೋಂಟ್ ಪೇ ರೆಂಟ್. ರೆಂಟ್ ನಾವೆಲ್ಲ ರೆಂಟ್ ಕಟ್ಟೋದೇ ಇಲ್ಲ ಅಂತಂದು. ಆಂಟ್ ಜೇನ್, ಬಟ್ ಜಾಕ್, if you don't pay rent,
ಯು ವಿಲ್ ಗೆಟ್ ಟರ್ನ್ಡ್ ಔಟ್ ಇನ್ ಟು ದ ಸ್ಟ್ರೀಟ್. ನೀ ಏನಾದರೂ ರೆಂಟ್ ಕಟ್ಟಲ್ಲ ಅಂದ್ರೆ ಮನೆವರೆಗೆ ಹಾಕ್ತಾರೆ ತಾನೆ, ರೆಂಟ್ ಕಟ್ಟಲ್ಲ ಅಂತೀಯಲ್ಲ, ಬೀದಿಗೆ ಹಾಕ್ತಾರೆ ನೋಡು ಅಂತಂತಾಳೆ. ಆ್ಯಂಡ್ ದಟ್ ವುಡ್ ನೆವರ್ ಡೂ. ಬಟ್ ಅದಂತೂ ಸಾಮಾನ್ಯವಾಗಿ ಮಾಡಿರಲ್ಲ ಬಿಡು. ಅಂದರೆ ನೀವು ಬೀದಿಯಾಗಿಲ್ಲ, ಯು ಆರ್ ಇನ್ ದ ಹೌಸ್, ಯು ಹ್ಯಾವ್ ಜಿಲ್, ದಟ್ ಮೀನ್ಸ್ ಯುವರ್ ವೈಫ್ ಆ್ಯಂಡ್ ದ ಬೇಬಿ. ನಿಮ್ಗೊಂದು ಮಗು ಬೇರೆ ಇದೆ ಟು ಥಿಂಕ್ ಆಫ್ ನಾವು, ನೋ. ಸಿ, ಈ ಮಗು ಇದೆ, ನಿನ್ನ ಹೆಂಡತಿ ಇದೆ ಅಂದರೆ ನೀವು ಮನೆಯಲ್ಲಿದ್ದೀರಿ, ಬೀದಿಗೇನು ಹಾಕಿಲ್ಲ. ಹಾಗಾದರೆ ನೀವು ರೆಂಟ್ ಕಟ್ಟಲ್ಲ ಅಂದರೆ ಏನು ಅರ್ಥ ಅಂತನ್ನೋದು. ಆವಾಗ ಜಾಕ್ ಹೇಳ್ತಾನೆ, ನೋ 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 ಆಂಜಲ್, ಯು ಮಿಸ್ಅಂಡರ್ಸ್ಟುಡ್ ಮೀ. ವಿ ಡೋಂಟ್ ಪೇ ರೆಂಟ್ ಬಿಕಾಸ್ ದ ಹೌಸ್ ಈಸ್ ಅವರ್ಸ್. ಓಯ್, ನಾವು ರೆಂಟ್ ಗಿಂಟ್ ಕಟ್ಟಲ್ಲ, ಯಾಕೆಂದ್ರೆ ಮನೆ ನಮ್ಮದೇ ಅಂತ. ಇವಳಿಗೆ ಇನ್ನೂ ಆಶ್ಚರ್ಯ ಆಗಿಬಿಡುತ್ತೆ ಆಂಟನಿಗೆ. ಯುವರ್ಸ್, ಈಸ್ ದಿಸ್ ಯುವರ್ ಹೌಸ್? ನಿಮ್ಮ ಮನೆನ ಅಂತಂದು. ಅದಕ್ಕೆ ನೋಡಿ ಎಲ್ಲ ಲೆಟರ್ಸ್ ಕ್ಯಾಪಿಟಲ್ ಇದ್ದಾವೆ. ನಿಮ್ಮ ಸ್ವಂತದ್ದ ಅಂತಂದು ಇವಳು ಕೇಳಿದ್ಲು. ಅದಕ್ಕೆ ಏನು ರಿಪ್ಲೈ ಕೊಟ್ಟ ಇವನು ಅಥವಾ ಇವನು ಹೆಂಡತಿ ಅನ್ನೋದನ್ನು ಲೆಟ್ ಅಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ಒಂದೇ ವಿಡಿಯೋ ಆದರೆ ಬೇಗ ಹೆಚ್ಚಿಗೆ ಅಪ್ಲೋಡ್ ಆಗಲ್ಲ, ಸರಿಯಾಗಿ ಅಪ್ಲೋಡ್ ಆಗಲ್ಲ. ಆದ್ದರಿಂದ ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ ಅಬೌಟ್ ದಿಸ್ ನೆವರ್ ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು.